ಆತ್ಮೀಯರೇ, ನಮ್ಮ ಹೃದಯ ಎಂಬ ನೆಲ ಅಥವಾ ಭೂಮಿ ಎಂದೆಂದಿಗೂ ಕಾಲ್ದಾರಿಯ ನೆಲವಾಗದಂತೆ, ಮಣ್ಣಿಲ್ಲದ ಕಲ್ಲು ನೆಲವಾಗದಂತೆ ಅಥವಾ ಮುಳ್ಳು ಪೊದೆಗಳ ನೆಲವಾಗದಂತೆ ಅದರ ಬದಲು ಹದವಾದ ಫಲವತ್ತಾದ ನಮ್ಮ ಹೃದಯ ಎಂಬ ನೆಲದಲ್ಲಿ ಪ್ರಭು ದೇವರು, ಲೋಕೋದ್ಧಾರಕ ಯೇಸು ಶ್ರೇಷ್ಠ ರೈತರಾಗಿ ಅವರ ವಾಕ್ಯವನ್ನು ನಮ್ಮ ಹೃದಯ ಎಂಬ ಫಲವತ್ತಾದ ಭೂಮಿಯಲ್ಲಿ ಬಿತ್ತನೆ ಮಾಡಿ ಅವರ ವರಪ್ರಸಾದಗಳಿಂದ ಆಶೀರ್ವಾದದಿಂದ ಈ ಅವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಬೆಳೆಸಿ 30ರಷ್ಟು 60ರಷ್ಟು 100ರಷ್ಟು ಫಸಲನ್ನು ನೀಡುವಂತೆ ಅವರಲ್ಲಿ ಬೇಡಿಕೊಳ್ಳೋಣ.